ಬೆಂಗಳೂರಲ್ಲಿ ರಣಚಂಡಿ ಮಳೆ ಜನರ ಬದುಕಿಗೆ ಕೊಳ್ಳಿ ಇಟ್ಟಿದ್ದು ಹೇಗೆ? ರೈನ್ಬೋ ಡ್ರೈವ್ ನಿವಾಸಿಗಳು ಸಂಕಷ್ಟ ಪಡ್ತಾ ಇರೋದು ಹೇಗಿದೆ? ಸರ್ಜಾಪುರ ಮಾರತ್ಹಳ್ಳಿ ರಸ್ತೆಯಲ್ಲಿ ಆಗಿರೋ ಅವಾಂತರಗಳೇನು? ಇದೆಲ್ಲವನ್ನ ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9 ನಲ್ಲಿ. ಬೆಂಗಳೂರಿನಲ್ಲಿ ಅಬ್ಬರಿಸುತ್ತಾ ಇರುವಂತಹ ಮಳೆರಾಯ ಜನರಿಗೆ ಕಣ್ಣೀರ ಪ್ರವಾಹವನ್ನೇ ತರಿಸಿದ್ದಾನೆ. ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆಯ ಜನರು ಮಳೆರಾಯನ ಕಡುಕೋಪಕ್ಕೆ ಕಂಗಾಲಾಗಿ ಹೋಗಿವೆ. ಬೆಂಗಳೂರಿನ ರೈನ್ಬೋ ಲೇಔಟ್ನಲ್ಲಿ ಸಂಕಷ್ಟಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ರೈನ್ಬೋ ಲೇಔಟ್ನಲ್ಲಿ ಮಳೆ ನೀರು ಹಾಗೇ ಸ್ಟಾಕ್ ಆಗಿದ್ದು ಜನರು ದಿಗಿಲಿಗೆ ಬಿದ್ದಿದ್ದಾರೆ. ಸಂಪೂರ್ಣ ಲೇಔಟ್ ಜಲಾವೃತವಾಗಿದ್ದು ರೈನ್ಬೋ ಡ್ರೈವ್ ನಿವಾಸಿಗಳಿಗೆ ಕಣ್ಣೀರ ಪ್ರವಾಹ ಸೃಷ್ಟಿಯಾಗಿದೆ. ಅನ್ನ ನೀರಿಗೂ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿನ ರೈನ್ಬೋ ನಿವಾಸಿಗಳು ಜಲತಾಂಡವಕ್ಕೆ ಶೇಕ್ ಆಗಿದ್ದಾರೆ. 48 ಗಂಟೆಗಳಾದರೂ ರೈನ್ಬೋ ಲೇಔಟ್ ನಿವಾಸಿಗಳಿಗೆ ರಿಲೀಫೇ ಸಿಕ್ಕಿಲ್ಲ. ಏರಿಯಾದಲ್ಲಿ 2 ಅಡಿಗೂ ಹೆಚ್ಚು ಮಳೆ ನೀರು ಹಾಗೆ ನಿಂತಿದೆ. ಜನ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಇನ್ನು ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ನಲ್ಲಿ ನಿಲ್ಲಿಸಿರುವಂತಹ ಕಾರು ಬೈಕ್ಗಳು ಜಲಾವೃತವಾಗಿದ್ದು ಎಲ್ಲರೂ ಶಾಕ್ ಆಗಿದ್ದಾರೆ. ಹಾಲನಾಯಕನಹಳ್ಳಿ ಕೆರೆಯಲ್ಲಿ ನೀರಿನ ಪ್ರಮಾಣ ಹೆಚ್ಚಳವಾಗ್ತಾ ಇದೆ. ರೈನ್ಬೋ ಲೇಔಟ್ಗೆ ಕೆರೆ ನೀರು ನುಗ್ಗಿದ್ರಿಂದಾಗಿ ನಿವಾಸಿಗಳಿಗೆ ಅವಾಂತರಗಳೇ ಸೃಷ್ಟಿಯಾಗಿದೆ. ರೈನ್ಬೋ ಡ್ರೈವ್ ನಿವಾಸಿಗಳ ಬದುಕಿಗೆ ಮಳೆರಾಯ ಕೊಳ್ಳಿ ಇಟ್ಟಿದ್ದಾನೆ. ಐಷಾರಾಮಿ ವಿಲ್ಲಾಗಳು ಹಾಗೂ ಲೇಔಟ್ ಜಲಾವೃತವಾಗಿರುವುದರಿಂದ ನಿವಾಸಿಗಳು ಪರದಾಡ್ತಿದ್ದಾರೆ. ಕೆಲವರು ಮನೆಯಲ್ಲೇ ಲಾಕ್ ಆಗಿದ್ದಾರೆ. ಅನ್ನಕ್ಕೂ ಜನ ಪರದಾಡ್ತಿದ್ದಾರೆ. ಟ್ರ್ಯಾಕ್ಟರ್ ಮೂಲಕ ಅಗತ್ಯ ವಸ್ತುಗಳನ್ನು ಪೂರೈಸಲಾಗ್ತಾ ಇದೆ. ಹಾಲನಾಯಕನಹಳ್ಳಿ ಕೆರೆ ನೀರಿನಿಂದ 430 ವಿಲ್ಲಾ ನಿವಾಸಿಗಳಿಗೆ ಸಂಕಷ್ಟ ಎದುರಾಗಿದೆ. ವರ್ಣಾಘಾತಕ್ಕೆ ಜನರ ಸಂಕಷ್ಟ ಹೇಳುತ್ತಿರದಂತಾಗಿದೆ. ಬೆಂಗಳೂರಿನ ರೈನ್ಬೋ ಡ್ರೈವ್ ಲೇಔಟ್ನಲ್ಲಿ ಕೊಂಚ ಮಟ್ಟಿಗೆ ನೀರಿನ ಪ್ರಮಾಣ ತಗ್ಗಿದೆ. ನೀರು ತಗ್ಗಿದ್ರೂ ಜನರಿಗೆ ಸಂಕಷ್ಟಗಳ ಪ್ರವಾಹವಂತೂ ಕಡಿಮೆಯಾಗಿಲ್ಲ. 2 ದಿನಗಳ ಬಳಿಕ ಲೇಔಟ್ನಲ್ಲಿ ವಾಹನಗಳ ಸಂಚಾರ ಪುನಾರಂಭ ಆಗಿದೆ. ನೀರು ತಗ್ಗಿದ್ರಿಂದಾಗಿ ವಾಹನಗಳ ಸಂಚಾರ ಪುನಾರಂಭ ಆಗಿದ್ದು ಲೇಔಟ್ ಒಳಗಡೆ ಶಾಲಾ ಬಸ್ಗಳ ಓಡಾಟ ಆರಂಭ ಆಗಿದೆ. ಕಳೆದ 2 ದಿನಗಳಿಂದ ಲೇಔಟ್ ರಸ್ತೆ ಜಲಾವೃತವಾಗಿತ್ತು. ಮಳೆ ನೀರಿನಿಂದ ಮನೆಯಲ್ಲಿ ಸಿಲುಕಿರುವಂತಹ ಜನರು ಹೊರಬರಲಾಗದೆ ಮನೆಯಲ್ಲಿ ಇರೋಕ್ಕೂ ಆಗದೆ ಒದ್ದಾಡ್ತಾ ಇದ್ರು. ಪಂಪ್ಸೆಟ್ ಮೂಲಕ ಮಳೆ ನೀರನ್ನ ಹೊರಹಾಕಲಾಗ್ತಾ ಇದೆ. ಆದರೂ ನೀರು ಕಡಿಮೆಯಾಗಿಲ್ಲ. ರೈನ್ಬೋ ಲೇಔಟ್ನ ಜನರು ಟ್ರ್ಯಾಕ್ಟರ್ ಮೂಲಕ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಲ್ಲಾಗಳು ಸಂಪೂರ್ಣ ಜಲಾವೃತವಾಗಿದ್ದರಿಂದ ನಿವಾಸಿಗಳಿಗೆ ಏನ್ ಮಾಡಬೇಕು ಅಂತ ತಿಳಿತಾ ಇಲ್ಲ. ರೈನ್ಬೋ ಡ್ರೈವ್ ನಿವಾಸಿಗಳ ಬದುಕು ಬರ್ಬಾದಾಗಿದೆ. ಇನ್ನು ಹಬ್ಬದ ಖುಷಿಯಲ್ಲಿರಬೇಕಾಗಿದ್ದಂತಹ ಟೈಮ್ನಲ್ಲಿ ಜನರು ಕಣ್ಣೀರು ಸುರಿಸುತ್ತಿದ್ದಾರೆ. ಬೆಂಗಳೂರಿನ ಸರ್ಜಾಪುರ ಭಾಗದಲ್ಲೂ ಮಳೆಯಿಂದ 108 ಅವಾಂತರಗಳೇ ನಡೆದು ಹೋಗಿದೆ. ರಸ್ತೆಯ ಮೇಲೆ 4 ದಿನಗಳಿಂದ ಮಳೆಯ ನೀರು ಹರಿತಾ ಇರುವುದರಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾರತ್ಹಳ್ಳಿಯ ಸರ್ಜಾಪುರ ಔಟರ್ ರಿಂಗ್ ರೋಡ್ ರಸ್ತೆಯಲ್ಲಿ ಸಂಕಷ್ಟಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಮಳೆ ತಗ್ಗಿದ್ರೂ ಜಲರಾಕ್ಷಸನ ಕಡುಕೋಪ ತಣ್ಣಗಾಗಿಲ್ಲ. ಕೆರೆ ತುಂಬಿರುವುದರಿಂದ ರಸ್ತೆಗೆ ನೀರು ಎಂಟ್ರಿ ಕೊಟ್ಟಿದೆ. ಇಕೋಸ್ಪೇಸ್ ಬಳಿ ರಸ್ತೆ ಮುಳುಗಡೆಯಾಗಿ ಸವಾರರು ಹೈರಾಣಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಮಳೆಯ ಆರ್ಭಟಕ್ಕೆ ಜನರು ಕಂಗಾಲಾಗಿದ್ದಾರೆ. ಅವಾಂತರದಲ್ಲೇ ದೇವನಹಳ್ಳಿ ಯುವಕರ ಹುಚ್ಚಾಟ ಮೆರೆದಿದ್ದಾರೆ. ತುಂಬಿರುವಂತಹ ಅಂಡರ್ಪಾಸ್ನಲ್ಲೇ ಯುವಕರು ಈಜಾಡಿದ್ರು. ಇನ್ನು ನೀರುಗಂಟಿ ಅಂಡರ್ಪಾಸ್ನಲ್ಲಿ ಗ್ರಾಮಸ್ಥರು ಸ್ವಿಮ್ಮಿಂಗ್ ಮಾಡಿದ್ದು ಕೂಡ ಕಂಡುಬಂತು. 2 ದಿನಗಳಾದರೂ ಅಂಡರ್ಪಾಸ್ನಲ್ಲಿ ಮಳೆಯ ನೀರು ತಗ್ಗಿಲ್ಲ. ದೇವನಹಳ್ಳಿಯ 15 ರಿಂದ 20 ಅಂಡರ್ಪಾಸ್ಗಳಲ್ಲಿ ಇದೇ ಕತೆ ಆಗ್ತಾ ಇದೆ. ಜನರು ಮಳೆ ದಾಳಿಗೆ ಶಾಕ್ ಆಗಿದ್ದಾರೆ. ಬೆಂಗಳೂರು ಹೊರವಲಯದಲ್ಲಷ್ಟೇ ಅಲ್ಲ, ರಣಮಳೆಗೆ ಬೆಂಗಳೂರು ಗ್ರಾಮಾಂತರ ಭಾಗಗಳು ಕೂಡ ತತ್ತರಿಸಿ ಹೋಗಿವೆ. ಹೊಸಕೋಟೆ ದೇವನಹಳ್ಳಿ ಭಾಗದಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಹೊಸಕೋಟೆಯಲ್ಲಿ ಪಿನಾಕಿನ ನದಿಯಿಂದ ಕಾಲುವೆಗೆ ಅಪಾರ ಪ್ರಮಾಣದ ನೀರು ಬಿಡಲಾಗಿದ್ದು ತೋಟಗಳಿಗೆ ನೀರು ನುಗ್ಗಿ ಅನ್ನದಾತರು ಕಂಗಾಲಾಗಿದ್ದಾರೆ. ದೇವನಹಳ್ಳಿಯಲ್ಲೂ ಧಾರಾಕಾರ ಮಳೆಗೆ ಕೆರೆ ತುಂಬಿ ಜಮೀನು ಬಡಾವಣೆಗಳು ಸಂಪೂರ್ಣ ಜಲಾವೃತವಾಗಿದೆ. ವೆಂಕಟಗಿರಿ ಕೋಟೆಯಲ್ಲಿ ಜಮೀನಿಗೆ ನೀರು ನುಗ್ಗಿದ್ದು ಜನರು ಪತ್ರಗುಟ್ಟಿದ್ದಾರೆ. ಬೆಂಗಳೂರಿನ ಅಂಡರ್ ಪಾಸ್ಗಳಲ್ಲಿ ಜಲರಾಯನ ಅಟ್ಟಹಾಸ ಹೇಗಿದೆ? ಮಳೆ ನಡುವೆ ಮರದಡಿ ಆಶ್ರಯ ಪಡೆದಿದ್ದಾಗ ಆದ ಅನಾಹುತ ಎಂಥದ್ದು? ಬೆಂಗಳೂರಲ್ಲಿ ಸಿಎಂ ಮಳೆ ರೌಂಡ್ಸ್ ಹಾಕ್ತಿರೋದು ಎಷ್ಟೊತ್ತಿಗೆ? ಇದೆಲ್ಲವನ್ನ ನೋಡೋಣ ರಣಮಳೆ ನ್ಯೂಸ್ ಟಾಪ್ 9 ನಲ್ಲಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಳೆಯಿಂದ ಜನರು ಶಾಕ್ ಆಗಿದ್ದಾರೆ. ರೈಲ್ವೆ ಅಂಡರ್ ಪಾಸ್ ಒಳಗೆ ಮಳೆಯ ನೀರು ತುಂಬಿಕೊಂಡು ಸವಾರರು ಪರದಾಡಿದ್ರು. ನೀರಲ್ಲಿ ಬರಲಾಗದೆ ರೈಲ್ವೆ ಹಳಿಗಳ ಮೇಲಿಂದಲೇ ವಾಹನ ತಳ್ಳಿಕೊಂಡು ಬರ್ತಿದ್ದಂತಹ ದೃಶ್ಯಗಳು ಕಂಡುಬಂತು. ಅಂಡರ್ ಪಾಸ್ನಲ್ಲಿ ಅಪಾರ ಪ್ರಮಾಣದ ನೀರು ನಿಂತಿದ್ದರಿಂದ ಬೆಂಗಳೂರಿನ ಜನರು ಕಂಗಾಲಾಗಿದ್ದಾರೆ. ಅಂಡರ್ ಪಾಸ್ಗಳಲ್ಲಿ ಯಾವಾಗಲೂ ಇದೇ ಪರಿಸ್ಥಿತಿ ಅಂತ ಜನರು ಬಿಬಿಎಂಪಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವಿರುದ್ಧ ಹಿಡಿಶಾಪ ಹಾಕಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಬಳಿ ಅಂಡರ್ಪಾಸ್ನಲ್ಲಿ ನೀರು ಸ್ಟಾಕ್ ಆಗಿದೆ. ದೇವನಹಳ್ಳಿ ರಾಷ್ಟ್ರೀಯ ಹೆದ್ದಾರಿ 7ರ ಬಳಿ ಅಂಡರ್ಪಾಸ್ ಬಳಿ ಲಾರಿ ಕೆಟ್ಟು ನಿಂತಿತ್ತು. ಇದರಿಂದ ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರಂತೂ ಹೈರಾಣಾಗಿ ಹೋದ್ರು.
ಇದಷ್ಟೇ ಅಲ್ಲ, ಅಂಡರ್ಪಾಸ್ನಲ್ಲಿ ನಿಂತಿರುವಂತಹ ನೀರಿನ ನಡುವೆ ಟ್ರ್ಯಾಕ್ಟರ್ ಚಲಾಯಿಸಲು ಚಾಲಕ ಯತ್ನಿಸಿದ. ನೀರಿನ ಆಳಕ್ಕೆ ಹೆದರಿ ಟ್ರ್ಯಾಕ್ಟರ್ ವಾಪಸ್ಸಾಯಿತು. ಇನ್ನು ಮಳೆ ಕೊಂಚ ಬಿಡುವು ಕೊಟ್ಟಿದ್ರೂ ಕೂಡ ಬೆಂಗಳೂರಿನಲ್ಲಿ ಸಂಕಷ್ಟಗಳ ಸರಣಿ ಮಾತ್ರ ನಿಲ್ತಿಲ್ಲ. ಬೆಂಗಳೂರಿನಲ್ಲಿ ಸುರಿದಿರುವಂತಹ ಮಳೆಗೆ ಜನರು ಕಂಗಾಲಾಗಿ ಹೋಗಿದ್ದಾರೆ. ಮಾರತ್ಹಳ್ಳಿ ಸರ್ಜಾಪುರ ರಸ್ತೆಗೆ ಕೆರೆಯ ನೀರು ನುಗ್ಗಿ ವಾಹನ ಸವಾರರು ಹೈರಾಣಾಗಿದ್ದಾರೆ. ರಸ್ತೆಯಲ್ಲಿ ಒಂದು ಕಡೆ ನೀರು ನಿಂತಿದ್ರೆ ಮೀನುಗಳು ಕೂಡ ರೋಡ್ಗೆ ಎಂಟ್ರಿ ಕೊಡ್ತಾ ಇದೆ. ಮಾರತ್ಹಳ್ಳಿ ಸರ್ಜಾಪುರ ರಸ್ತೆಯಲ್ಲಿ ದೊಡ್ಡ ಮೀನು ಸಿಕ್ಕಿದೆ. ಕೆರೆ ಕೋಡಿ ಬಿದ್ದಿದ್ರಿಂದ ರಸ್ತೆಗೆ ಮೀನುಗಳು ಬರ್ತಾ ಇದೆ. ಇನ್ನು ಮೀನುಗಳನ್ನ ಹಿಡಿದು ಜನರು ಫುಲ್ ಖುಷಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಅಪಾರ ಬೆಳೆ ಸಂಪೂರ್ಣ ನಾಶವಾಗಿದೆ. 100 ಎಕರೆ ಕೃಷಿ ಬೆಳೆ, 700 ಎಕರೆ ತೋಟಗಾರಿಕೆ ಬೆಳೆ ನೀರು ಪಾಲಾಗಿದೆ. ಟಿವಿ9ಗೆ ಚಿಕ್ಕಬಳ್ಳಾಪುರ ಡಿಸಿ ಎನ್ಎಂ ನಾಗರಾಜ್ ಮಾಹಿತಿ ನೀಡಿದರು. ಕೃಷಿ, ತೋಟಗಾರಿಕೆ, ಕಂದಾಯ ಇಲಾಖೆ ಜಂಟಿ ಸಮೀಕ್ಷೆಗೆ ಸೂಚನೆ ನೀಡಲಾಗಿದೆ. ಮಳೆಯಿಂದ ಹೂವು, ತರಕಾರಿ, ಹಣ್ಣು, ಕೃಷಿ ಬೆಳೆಗಳು ಹಾನಿಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಮಳೆಯಿಂದಾಗಿ ಕೆರೆ, ನದಿಗಳು ಉಕ್ಕಿ ಹರಿತಾ ಇದೆ. ಜಿಲ್ಲಾಡಳಿತದಿಂದ ಎಲ್ಲೆಡೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಸುರಿತಾ ಇರುವಂತಹ ಮಳೆಗೆ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಲಬುರಗಿ ಜಿಲ್ಲೆಯಾದ್ಯಂತ ವರುಣನ ಅಬ್ಬರ ಜೋರಾಗಿತ್ತು. ಮಳೆ ಆರ್ಭಟಕ್ಕೆ ರಸ್ತೆಗಳು ಜಲಾವೃತವಾಗಿದೆ. ಸವಾರರಂತೂ ಹೈರಾಣಾಗಿ ಹೋದ್ರು. ಇದಷ್ಟೇ ಅಲ್ಲ, ಜಲದಾಳಿಗೆ ಹಲವು ಜಮೀನುಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆ ಕೂಡ ನಾಶವಾಗಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ಎಂಟ್ರಿ ಕೊಟ್ಟಿದ್ದರಿಂದಾಗಿ ಜನರು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಕಷ್ಟಪಟ್ಟು ಬೆಳೆದಂತಹ ಬೆಳೆ ನೀರು ಪಾಲಾಗಿದ್ದು ನೇಗಿಲ ಯೋಗಿ ನಲುಗಿ ಹೋಗಿದ್ದಾನೆ. ಬೆಂಗಳೂರಿನಲ್ಲಿ ಮಹಾಮಳೆ ಕೋಪಕ್ಕೆ ಜನರು ಶಾಕ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಮಳೆಯಿಂದಾಗಿ 108 ಸಂಕಷ್ಟವೇ ಸೃಷ್ಟಿಯಾಗಿದೆ. ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಮಳೆಯ ಆರ್ಭಟದಿಂದ ಸಾಕಷ್ಟು ಅನಾಹುತಗಳೇ ಸಂಭವಿಸಿದೆ. ಸಿಎಂ ಬೊಮ್ಮಾಯಿ ಇಂದು ಸಿಟಿ ರೌಂಡ್ಸ್ ಹಾಕಲಿದ್ದಾರೆ. ಮಳೆ ಹಾನಿ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರ ಹಾಗೂ ಮಾರತ್ಹಳ್ಳಿ ಸೇರಿದಂತೆ ಹಲವೆಡೆ ಮಳೆ ಹಾನಿ ವೀಕ್ಷಿಸಲಿದ್ದಾರೆ. ಕರುನಾಡಿನಾದ್ಯಂತ ರಣಚಂಡಿ ಮಳೆ ಹೊಡೆತಕ್ಕೆ ಆಗಿರೋ ನಷ್ಟವೆಷ್ಟು? ಕಷ್ಟಪಟ್ಟು ಬೆಳೆದಿದ್ದ ಬೆಳೆ ಕಳ್ಕೊಂಡು ಅನ್ನದಾತ ಕಣ್ಣೀರಿಡ್ತಿರೋದು ಹೇಗೆ? ಊರು ಸೂರನ್ನ ಹೊತ್ತೊಯ್ದಿರೋ ಜಲಾಸುರನ ಕಡು ಕೋಪ ಹೇಗಿದೆ? ಇದೆಲ್ಲವನ್ನ ನೋಡೋಣ ಕಣ್ಣೀರ ಹೊಳೆ ನ್ಯೂಸ್ ಟಾಪ್ 9ನಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುರಿದಿರೋ ಮಳೆ ಅನ್ನದಾತರ ಬದುಕನ್ನ ಬರ್ಬಾದ್ ಮಾಡಿದೆ. ಚಿಕ್ಕಬಳ್ಳಾಪುರದಲ್ಲಿ ಸತತವಾಗಿ ಸುರಿತಾ ಇರೋ ಮಳೆಯಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ಧಾರಾಕಾರ ಮಳೆಗೆ ಕಂದವಾರ ಕೆರೆಯ ಕೋಡಿ ಒಡೆದಿದೆ. ಕೆರೆ ಕೋಡಿ ಒಡೆದು ಜಮೀನುಗಳಿಗೆ ಜಲಾಸುರ ಎಂಟ್ರಿ ಕೊಟ್ಟಿದ್ದಾನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಗಲಗುರ್ಕಿಯಲ್ಲಿ ವೆಂಕಟೇಶ್ ಎಂಬುವರಿಗೆ ಸೇರಿದ ಗುಲಾಬಿ ತೋಟ ಪೂರ್ತಿ ನಾಶವಾಗಿದೆ. ಗುಲಾಬಿ ತೋಟ ಸಂಪೂರ್ಣ ಜಲಾವೃತವಾಗಿ ಅನ್ನದಾತ ಕಣ್ಣೀರಿಡುವಂತಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದ ನೇಗಿಲ ಯೋಗಿ ನಲುಗಿ ಹೋಗಿದ್ದಾನೆ. ಸಿಂಧನೂರು, ಸಿರವಾರ, ಮಸ್ಕಿ, ಲಿಂಗಸೂರು, ಮಾನ್ವಿಯಲ್ಲಿ ಅಪಾರ ಬೆಳೆ ನಾಶವಾಗಿದೆ. ರಾಯಚೂರು ದೇವದುರ್ಗ ತಾಲೂಕಿನಲ್ಲಿ ಅಪಾರ ಬೆಳೆ ಹಾನಿಯಾಗಿದೆ. ಕೆರೆಬುದೂರು ಬಳಿ ಕೆರೆ ನೀರು ನುಗ್ಗಿ ಅಪಾರ ಬೆಳೆ ನೀರು ಪಾಲಾಗಿದೆ. ಭತ್ತ, ಹತ್ತಿ, ಜೋಳ, ತೊಗರಿ, ಸಜ್ಜೆ ಸೇರಿ ಇತರ ಬೆಳೆಯನ್ನ ಜಲಾಸುರ ಸ್ವಾಹ ಮಾಡಿದ್ದಾನೆ. 100 ಎಕರೆ ವಿಸ್ತೀರ್ಣದ ಕೆರೆ ಕೋಡಿ ಒಡೆದು ಈ ಅವಾಂತರ ಆಗಿದ್ದು ಜನ ಕಂಗಾಲಾಗಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಮಳೆ ಹೊಡೆತಕ್ಕೆ ರೈತರ ಬದುಕು ಬೀದಿಗೆ ಬಂದಿದೆ. ರಣಮಳೆ ಹೊಡೆತಕ್ಕೆ ಬೆಳೆಗಳೆಲ್ಲ ನೆಲಸಮವಾಗಿವೆ. ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿನ ಬೆಳೆ ಸರ್ವನಾಶವಾಗಿದೆ. ಜಿಲ್ಲೆಯಲ್ಲಿ 1110 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಗಳು ಸಂಪೂರ್ಣ ನೀರು ಪಾಲಾಗಿದೆ. ಮಳೆಗೆ 600 ಹೆಕ್ಟೇರ್ ಕೃಷಿ ಜಮೀನು ಕೊಚ್ಚಿ ಹೋಗಿದೆ. 500 ಹೆಕ್ಟೇರ್ ತೋಟಗಾರಿಕೆ ಬೆಳೆಗಳನ್ನ ಜಲಾಸುರ ನುಂಗಿ ಹಾಕಿದ್ದಾನೆ. ತೆಂಗು, ರೇಷ್ಮೆ, ರಾಗಿ ಹಾಗೂ ಭತ್ತ ಸೇರಿ ಹಲವು ಬೆಳೆ ಕಳೆದುಕೊಂಡು ಅನ್ನದಾತರು ಕಣ್ಣೀರಿಡುವಂತಾಗಿದೆ. ಯಾದಗಿರಿ ಜಿಲ್ಲೆಯಲ್ಲೂ ವರುಣಾಘಾತಕ್ಕೆ ಅನ್ನದಾತರ ಬದುಕು ಕೊಚ್ಚಿ ಹೋಗಿದೆ. ಪ್ರವಾಹದ ಪ್ರಹಾರಕ್ಕೆ ಭಾರೀ ಪ್ರಮಾಣದ ಬೆಳೆ ನಾಶವಾಗಿ ನೆಲಕಚ್ಚಿದೆ. ಮಳೆ ನಿಂತ ಮೇಲೆ ಬೆಳೆ ನೋಡಿ ಅನ್ನದಾತರು ಬೆಚ್ಚಿ ಬಿದ್ದಿದ್ದಾರೆ. ಮಳೆಯಿಂದ ಬಂಗಾರದಂತಹ ಬೆಳೆ ಕೊಳೆತು ಹೋಗಿದೆ. ನಾಯ್ಕಲ್ ಗ್ರಾಮದ ಬಳಿ 3 ಎಕರೆ ಹತ್ತಿ ಬೆಳೆ ಸಂಪೂರ್ಣ ನಾಶವಾಗಿದೆ. ನಾಯ್ಕಲ್ ಕೆರೆ ಕೋಡಿ ಬಿದ್ದು ಸಂಪೂರ್ಣ ಬೆಳೆಗಳು ನೀರು ಪಾಲಾಗಿವೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದ ಕೆರೆಯಿಂದ ಅವಾಂತರವಾಗಿದೆ. ಕಷ್ಟಪಟ್ಟು ಬೆಳೆದಿದ್ದ ಬೆಳೆಗಳನ್ನು ಕಳ್ಕೊಂಡು ಅನ್ನದಾತರು ಸಂಕಷ್ಟಕ್ಕೀಡಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವರುಣರಾಯ ರೈತರಿಗೆ ಕಣ್ಣೀರ ಪ್ರವಾಹವನ್ನೇ ತರಿಸಿದ್ದಾನೆ. ಚಿಕ್ಕಬಳ್ಳಾಪುರದಲ್ಲೂ ದ್ರಾಕ್ಷಿ ಬೆಳೆಗೆ ಮಳೆ ಕಂಟಕ ತಂದಿದೆ. ಕಂದವಾರ ಕೆರೆಯ ಕೋಡಿ ಒಡೆದು ಜಮೀನುಗಳಿಗೆ ನೀರು ಎಂಟ್ರಿ ಕೊಟ್ಟಿದೆ. ದ್ರಾಕ್ಷಿ ತೋಟ ಜಲಾವೃತವಾಗಿದ್ದು ಅಪಾರ ಪ್ರಮಾಣದ ಬೆಳೆ ನೀರು ಪಾಲಾಗಿದೆ. 106 ಎಕರೆಯಲ್ಲಿ ಬೆಳೆದಿದ್ದ ದ್ರಾಕ್ಷಿಯ ತೋಟದಲ್ಲಿ ಮಳೆ ನೀರು ನಿಂತಿದೆ. ನೀರು ನುಗ್ಗಿದ ಪರಿಣಾಮ ರೈತರ ಜಮೀನು ಕೆರೆಯಂತಾಗಿದೆ. ದ್ರಾಕ್ಷಿ ಬೆಳೆಯನ್ನ ಕಳೆದುಕೊಳ್ಳುವ ಭೀತಿಯಲ್ಲಿ ಅನ್ನದಾತರು ಸಿಲುಕಿದ್ದಾರೆ.
ಚಾಮರಾಜನಗರ ಜಿಲ್ಲೆಯಲ್ಲೂ ಅನ್ನದಾತರ ಬದುಕನ್ನ ಮಳೆ ಬರ್ಬಾದ್ ಮಾಡಿದೆ. ಮಳೆ ಹೊಡೆತದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜಲಪ್ರಳಯಕ್ಕೆ ರೈತರ ಗೋಳು ಹೇಳತೀರದಾಗಿದೆ. ಚಾಮರಾಜನಗರದ ಯಳಂದೂರು ಭಾಗದಲ್ಲಿ ಭಾರಿ ನಷ್ಟವಾಗಿದೆ. ಅರಿಶಿನ, ಬಾಳೆ, ಕಬ್ಬು, ತರಕಾರಿ ಎಲ್ಲ ನೀರು ಪಾಲಾಗಿದೆ. ಬೆಳೆಗಳನ್ನ ನುಂಗಿ ಹಾಕಿ ಜಲಾಸುರ ಕೇಕೆ ಹಾಕಿದ್ದಾನೆ. ಅಪಾರ ಬೆಳೆ ಕಳೆದುಕೊಂಡು ಅನ್ನದಾತರು ದಿಗಿಲಿಗೆ ಬಿದ್ದಿದ್ದಾರೆ. ಯಾದಗಿರಿ ಜಿಲ್ಲೆಯಾದ್ಯಂತ ವ್ಯಾಪಕ ವರ್ಷಧಾರೆಗೆ ಮಣ್ಣಿನ ಮಕ್ಕಳು ಕಂಗಾಲಾಗಿದ್ದಾರೆ. ಸತತ 2 ದಿನಗಳಿಂದ ಸುರಿತಾ ಇರೋ ಮಹಾಮಳೆಗೆ ಬದುಕೆ ಕೊಚ್ಚಿ ಹೋಗಿದೆ. ನಾಯ್ಕಲ್ ಗ್ರಾಮದ ಐತಿಹಾಸಿಕ ಕೆರೆ ಕೋಡಿ ಬಿದ್ದು ಅವಾಂತರವೇ ಆಗೋಗಿದೆ. 10 ವರ್ಷಗಳ ಬಳಿಕ ದೊಡ್ಡ ಕೆರೆ ಕೋಡಿ ಬಿದ್ದಿದ್ದು ಜಮೀನುಗಳಿಗೆ ನೀರು ನುಗ್ಗಿದೆ. ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದ ಬಳಿ ದೊಡ್ಡ ಕೆರೆ ಇದೆ. 100 ಎಕರೆಗೂ ಅಧಿಕ ಪ್ರದೇಶದಲ್ಲಿ ಕೆರೆ ವಿಸ್ತರಿಸಿದೆ. ಒಂದು ಕಡೆ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದ್ರೆ, ಇನ್ನೊಂದು ಕಡೆ ಅಪಾರ ಬೆಳೆ ಕಳೆದುಕೊಳ್ಳುವ ಭೀತಿಯಲ್ಲಿ ಅನ್ನದಾತರಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲೂ ಮಳೆ ಅನ್ನದಾತರ ಬದುಕಿಗೆ ಕೊಳ್ಳಿ ಇಟ್ಟಿದೆ. ಮಳೆ ಅಬ್ಬರಕ್ಕೆ ಹಳ್ಳ ಕೊಳ್ಳ ಭರ್ತಿಯಾಗಿದೆ. ಇದರಿಂದ ಅಪಾರ ಪ್ರಮಾಣದ ಜಮೀನು ಜಲಾವೃತವಾಗಿದೆ. ರಣಮಳೆಯ ಹೊಡೆತಕ್ಕೆ ಮೆಕ್ಕೆಜೋಳ ಸಂಪೂರ್ಣ ನೆಲಕಚ್ಚಿದೆ. ಹಾವೇರಿಯ ಅಗಡಿಯಲ್ಲಿ ರೈತರಿಗೆ ಸಂಕಷ್ಟಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಜಮೀನಿನಲ್ಲಿ ನೀರು ನಿಂತು ಬೆಳೆ ಕೊಳೆಯುವ ಆತಂಕ ಮನೆ ಮಾಡಿದೆ. ಬೆವರು ಹರಿಸಿ ಸಾಲ ಸೋಲ ಮಾಡಿ ಬೆಳೆದಿದ್ದ ಬೆಳೆಗಳು ನೀರು ಪಾಲಾಗೋ ಭೀತಿ ಹೆಚ್ಚಾಗಿದೆ. ದಾವಣಗೆರೆ ಜಿಲ್ಲೆಯಲ್ಲೂ ಮಳೆ ಅವಾಂತರಗಳ ಸುರಿಮಳೆಯನ್ನೇ ತಂದೊಡ್ಡಿದೆ. 3 ದಶಕಗಳ ಬಳಿಕ ಹೊದಿಗೆರೆ ಕೆರೆ ಕೋಡಿ ಒಡೆದಿದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿ ಈ ಹೊದಿಗೆರೆ ಕೆರೆ ಇದೆ. ಕೆರೆ ಕೋಡಿ ಒಡೆದು ಜಮೀನುಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಜಲಾಸುರ ಜಮೀನುಗಳಿಗೆ ಎಂಟ್ರಿ ಕೊಟ್ಟಿರೋದ್ರಿಂದ ಅನ್ನದಾತ ಕಂಗಾಲಾಗಿದ್ದಾನೆ. ಅಪಾರ ಬೆಳೆ ನೀರು ಪಾಲಾಗೋ ಆತಂಕವೂ ಮನೆ ಮಾಡಿದೆ. ಇನ್ನೊಂದು ಕಡೆ ಕೆರೆ ಕೋಡಿ ಬಿದ್ದಿದ್ರಿಂದ ನೀರಿನಲ್ಲಿ ಜನ ಮೀನು ಬೇಟೆಯಾಡ್ತಾ ಇದ್ದಾರೆ. ಕೆರೆ ತುಂಬಿರೋದ್ರಿಂದ ರೈತರ ಮೊಗದಲ್ಲಿ ಒಂದ್ ಕಡೆ ಮಂದಹಾಸ ಮೂಡಿದ್ರೆ, ಹಲವು ರೈತರು ಬೆಳೆ ಕಳೆದುಕೊಳ್ಳೋ ಭೀತಿಯಲ್ಲಿದ್ದಾರೆ. ಬೆಂಗಳೂರಲ್ಲಿ ರಾಜಕಾಲುವೆಯಿಂದ ಆಗಿರೋ ರಾದ್ಧಾಂತಗಳೇನು? ಮಳೆ ಅವಾಂತರಕ್ಕೆ ಟೊಮ್ಯಾಟೊ ಲಾರಿ ಪಲ್ಟಿಯಾಗಿದ್ದಲ್ಲಿ ರಾಜ್ಯದಲ್ಲಿ ಮಳೆ ಸೃಷ್ಟಿಸಿರೋ ಸಂಕಷ್ಟಗಳ ಪ್ರವಾಹಗಳೇನು? ಇದೆಲ್ಲವನ್ನ ನೋಡೋಣ ಮಳೆ ಅವಾಂತರ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಲ್ಲಿ ವರುಣಾರ್ಭಟದ ಅವಾಂತರಗಳು ಕಡಿಮೆಯೇ ಆಗ್ತಿಲ್ಲ. ಬೆಂಗಳೂರಿನ ಕುರುಬರಹಳ್ಳಿಯಲ್ಲಿ ರಾಜಕಾಲುವೆಯಿಂದ ರಾದ್ಧಾಂತವೇ ಆಗೋಗಿದೆ. ಕಳೆದ ಬಾರಿ ಮಳೆಯಿಂದ ಕುರುಬರಹಳ್ಳಿ ಜಲಾವೃತವಾಗಿತ್ತು. ಸಿಎಂ ಬಸವರಾಜ ಬೊಮ್ಮಾಯಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ರಾಜಕಾಲುವೆ ತಡೆಗೋಡೆ ನಿರ್ಮಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ. ಕೇವಲ ಮರಳಿನ ಮೂಟೆಗಳನ್ನು ಇಟ್ಟು ಸುಮ್ಮನಾಗಿದ್ದಾರೆ. ಮಳೆ ಆಗ್ತಿರೋದ್ರಿಂದ ಮತ್ತೆ ಸಂಕಷ್ಟ ಎದುರಾಗೋ ಆತಂಕ ಮನೆ ಮಾಡಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರಣಚಂಡಿ ಮಳೆ ಸಂಕಷ್ಟಗಳ ಪ್ರವಾಹವನ್ನೇ ತರಿಸಿದೆ. ಹೊಸಕೋಟೆ ದೊಡ್ಡಕೆರೆ ತುಂಬಿ ಬಡಾವಣೆಗಳಿಗೆ ನೀರು ನುಗ್ಗಿದೆ. ಕೆಎಚ್ಪಿ ಬಡಾವಣೆಗೆ ಮಳೆ ನೀರು ನುಗ್ಗಿ ನಿವಾಸಿಗಳು ಶಾಕ್ ಆಗಿದ್ದಾರೆ. ಮನೆಯಿಂದ ಹೊರಬರಲಾಗದೆ ನಿವಾಸಿಗಳು ಪರದಾಡಿದ್ರು. ಮಳೆಯ ನೀರಲ್ಲಿ ಹಾವು ಚೇಳು ಬರ್ತಿರೋದ್ರಿಂದ ಕಂಗಾಲಾಗಿದ್ರು. ಅಗತ್ಯ ವಸ್ತುಗಳನ್ನು ತರೋದಕ್ಕೂ ಮನೆಯಿಂದ ಹೊರಗೆ ಬರೋದಕ್ಕೂ ಆಗದೆ ಸಂಕಷ್ಟಕ್ಕೆ ಸಿಲುಕಿದ್ರು. ಕಳೆದ 15 ದಿನಗಳಿಂದ ನಿವಾಸಿಗಳು ಸಂಕಷ್ಟದ ಕೂಪಕ್ಕೆ ಬಿದ್ದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯ ಕೆಎಚ್ಬಿ ಬಡಾವಣೆಯ ಜನರು ಮಳೆಗೆ ದಿಕ್ಕೆಟ್ಟು ಕೂತಿದ್ದಾರೆ. ಮಳೆ ನೀರು ನುಗ್ಗಿರೋದ್ರಿಂದ ಜನ ಮನೆಗಳನ್ನ ಖಾಲಿ ಮಾಡಿದ ದೃಶ್ಯಗಳು ಕಂಡುಬಂತು. ಗಂಟು ಮೂಟೆಗಳನ್ನ ಕಟ್ಟಿಕೊಂಡು ದಡ ಸೇರೋದಿಕ್ಕೆ ಜನ ಪರದಾಡಿದ್ರು. ಚಿಕ್ಕ ಚಿಕ್ಕ ಮಕ್ಕಳನ್ನ ಹೊತ್ತುಕೊಂಡು ಕುಟುಂಬಸ್ಥರು ಉಟ್ಟ ಬಟ್ಟೆಯಲ್ಲೇ ಹೆಜ್ಜೆ ಹಾಕಿದ್ರು. ಪರಿಚಯಸ್ಥರ ಮನೆಗಳಲ್ಲಿ ಆಶ್ರಯ ಪಡೆಯಲು ತೆರಳಿದ್ರು. ಮಂಜಿನನಗರಿ ಕೊಡಗು ಜಿಲ್ಲೆಯಲ್ಲಿ ರಣಚಂಡಿ ಮಳೆ ಸಂಕಷ್ಟಗಳನ್ನೇ ಸೃಷ್ಟಿಸ್ತಾ ಇದೆ. ಮಡಿಕೇರಿ ಕೊಯನಾಡಿನಲ್ಲೂ ಮಳೆ ಅವಾಂತರಗಳೇ ಆಗೋಗಿದೆ. ಕಿಂಡಿ ಅಣೆಕಟ್ಟಿನಿಂದ ಪ್ರವಾಹ ಸೃಷ್ಟಿಯಾಗಿದ್ದು ಜನ ಕಂಗಾಲಾಗಿದ್ದಾರೆ. 1 ತಿಂಗಳ ಅವಧಿಯಲ್ಲಿ 3 ಬಾರಿ ಪ್ರವಾಹ ಅಪ್ಪಳಿಸಿದೆ. ಮನೆ ಕ್ಲೀನ್ ಮಾಡಲಾಗದೆ ಜನರು ಗೋಳಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಸಂತ್ರಸ್ತರು ಆಗ್ರಹಿಸಿದ್ರು. ಟಿವಿ9 ಎದುರು ಗ್ರಾಮಸ್ಥರು ಅಳಲು ತೋಡ್ಕೊಂಡ್ರು. ಕೋಲಾರ ಜಿಲ್ಲೆಯಲ್ಲಿ ಮಳೆ ಜನರ ಪಾಲಿಗೆ ಕಣ್ಣೀರ ಹೊಳೆಯನ್ನೇ ಹರಿಸ್ತಾ ಇದೆ. ಕೋಲಾರ ಜಿಲ್ಲೆಯಲ್ಲಿ ಮಳೆ ನಿಂತ ಬಳಿಕವೂ ಸಂಕಷ್ಟ ಮಾತ್ರ ತಗ್ಗಿಲ್ಲ. ಬಂಗಾರಪೇಟೆ ತಾಲೂಕಲ್ಲಿ ರಸ್ತೆಗಳು ಹಾಳಾಗಿ ಜನರು ಕಂಗಾಲಾಗಿ ಹೋಗಿದ್ದಾರೆ. ಹಾಳಾದ ರಸ್ತೆಯಿಂದ ಟೊಮ್ಯಾಟೊ ಟೆಂಪೋ ಪಲ್ಟಿಯಾಗಿದೆ. ಹಾಳಾದ ರಸ್ತೆಯಿಂದ ಮಿನಿ ಟೆಂಪೋ ಪಲ್ಟಿಯಾಗಿ ಟೊಮ್ಯಾಟೊ ಎಲ್ಲ ರಸ್ತೆ ಪಾಲಾಗಿತ್ತು. ಬಂಗಾರಪೇಟೆಯ ಕೊಳಮೂರು ಗ್ರಾಮದ ಬಳಿ ಈ ಘಟನೆ ನಡೆದಿದೆ. ಗಡಿಭಾಗದ ರಸ್ತೆ ಸರಿಪಡಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕಣ್ಣುಮುಚ್ಚಿ ಕುಳಿತಿರುವ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಜನ ಹಿಡಿಶಾಪ ಹಾಕಿದ್ರು. ರಾಮನಗರ ಜಿಲ್ಲೆಯಲ್ಲಿ ಮಳೆ ಜನರ ಬದುಕನ್ನ ಬರ್ಬಾದ್ ಮಾಡಿದೆ. ರಾಮನಗರದ ತಿಟ್ಟಮಾರನಹಳ್ಳಿಯಲ್ಲಿ ಕೆರೆ ಕೋಡಿ ಬಿದ್ದಿದೆ. ಕೆರೆ ನೀರು ಗ್ರಾಮದ ತುಂಬಾ ಹರಿದು ಸಂಕಷ್ಟ ಸೃಷ್ಟಿಯಾಗಿದೆ. ಮನೆಯಲ್ಲಿದ್ದ ಅಗತ್ಯ ವಸ್ತುಗಳು ನೀರು ಪಾಲಾಗಿವೆ. ತಿಟ್ಟಮಾರನಹಳ್ಳಿಯಲ್ಲಿ 35 ಮನೆಗಳಿಗೆ ಮಳೆ ನೀರು ಎಂಟ್ರಿ ಕೊಟ್ಟಿದ್ದರಿಂದ ಅವಾಂತರಗಳೇ ಆಗಿವೆ. ಗ್ರಾಮದಲ್ಲಿ ಅಧಿಕಾರಿಗಳು ತಾತ್ಕಾಲಿಕ ಕಾಳಜಿ ಕೇಂದ್ರ ಓಪನ್ ಮಾಡಿದ್ದಾರೆ. ಮನೆಗೆ ನೀರು ನುಗ್ಗಿದ್ರಿಂದ ಬದುಕು ಬೀದಿಗೆ ಬಂದಿದೆ. ಕಾಳಜಿ ಕೇಂದ್ರದಲ್ಲೇ ಗ್ರಾಮಸ್ಥರು ಗಣೇಶ ಹಬ್ಬ ಆಚರಿಸಿದ್ದಾರೆ.
ರಾಮನಗರ ಜಿಲ್ಲೆಯಲ್ಲಿ ಜಲಪ್ರಳಯಕ್ಕೆ ಜನ ದಿಕ್ಕೆಟ್ಟು ಕೂತಿದ್ದಾರೆ. ಧಾರಾಕಾರ ಮಳೆಗೆ ದಶಕಗಳ ಬಳಿಕ ಕೆರೆ ತುಂಬಿದೆ. ರಾಮನಗರದಲ್ಲಿ ಬರೋಬ್ಬರಿ 20 ವರ್ಷದ ನಂತರ ಕೆರೆಗಳಿಗೆ ಜೀವ ಕಳೆ ಬಂದಿದೆ. 20 ವರ್ಷದ ನಂತರ ಹೊಂಗನೂರು ಕೆರೆ ಕೋಡಿ ಬಿದ್ದಿದೆ. ಕೋಡಿ ಬಿದ್ದು ಅಪಾರ ಪ್ರಮಾಣದ ನೀರು ರಸ್ತೆಗೆ ನುಗ್ಗಿದೆ. ಹೊಂಗನೂರು ಕೆರೆ ನೀರಿನ ರಭಸಕ್ಕೆ ರಸ್ತೆಗಳು ಸರ್ವನಾಶವಾಗಿವೆ. ಅಪಾರ ಪ್ರಮಾಣದ ಬೆಳೆಗಳು ಕೂಡ ಜಲಾಸುರನ ಪಾಲಾಗಿದೆ. ಬೆಳೆ ಕಳ್ಕೊಂಡು ಅನ್ನದಾತರು ಕಣ್ಣೀರಿಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಕೆರೆಗಳು ತುಂಬಿ ಕೋಡಿ ಬಿದ್ದಿವೆ. ಕೆರೆ ಕೋಡಿ ಬಿದ್ದು ಅಪಾರ ಪ್ರಮಾಣದ ನೀರು ರೈತರ ಜಮೀನುಗಳಿಗೆ ನುಗ್ಗಿ ಬೆಳೆಗಳು ಜಲಾವೃತವಾಗಿವೆ. ನಗರದ ಎಚ್ಎಸ್ ಗಾರ್ಡನ್ ಬಳಿ ರೇಷ್ಮೆ ತೋಟವೊಂದು ಸಂಪೂರ್ಣ ನೀರಲ್ಲಿ ಮುಳುಗಿದೆ. ರೇಷ್ಮೆ ಬೆಳೆ ಕಳೆದುಕೊಂಡು ಅನ್ನದಾತರು ಕಣ್ಣೀರಿಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಷ್ಟಪಟ್ಟು ರೇಷ್ಮೆ ಬೆಳೆ ಬೆಳೆದಿದ್ವಿ, ಈಗ ಮಳೆ ಪಾಲಾಗಿದೆ, ಮುಂದೆ ನಾವೇನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ರೈತರು ಟಿವಿ9 ಬಳಿ ಅಳಲು ತೋಡ್ಕೊಂಡ್ರು. ಸರ್ಕಾರ ಸೂಕ್ತ ಪರಿಹಾರ ನೀಡುವಂತೆ ಅನ್ನದಾತರು ಮನವಿ ಮಾಡಿದ್ರು. ಗದಗ ಜಿಲ್ಲೆಯಲ್ಲಿ ರಣಚಂಡಿ ಮಳೆ ಜನರ ಬದುಕನ್ನ ಬೀದಿಗೆ ತಂದಿಟ್ಟಿದೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಯಳವತ್ತಿ ಗ್ರಾಮದಲ್ಲಿ ಮನೆಗಳು ಕುಸಿದು ಬಿದ್ದಿವೆ. ಮನೆ ಖಾಲಿ ಮಾಡಿದ ಕೆಲವೇ ಗಂಟೆಗಳಲ್ಲಿ ಮನೆ ನೆಲಸಮ ಆಗಿದೆ. ಒಂದೇ ಕುಟುಂಬದ 6 ಜನ ಪವಾಡ ಸದೃಶವಾಗಿ ಬಚಾವಾಗಿದ್ದಾರೆ. ಬಾಳಿ ಬದುಕಿದ ಮನೆ ಕುಸಿದು ಕುಟುಂಬ ಬೀದಿಗೆ ಬಂದಿದೆ. ಶರೀಫ್ ಸಾಬ್ ಪತ್ನಿ ಹಜರತ್ ಬಿ ದಂಪತಿ ಕಣ್ಣೀರಿಡ್ತಾ ಇದ್ದಾರೆ. ಗ್ರಾಮದ ಗರಡಿ ಮನೆಯಲ್ಲಿ ಕುಟುಂಬ ಆಸರೆ ಪಡೆದುಕೊಂಡಿದೆ. ಸೂಕ್ತ ವ್ಯವಸ್ಥೆ ಕಲ್ಪಿಸದ ಜಿಲ್ಲಾಡಳಿತದ ನಿರ್ಲಕ್ಷ್ಯದ ವಿರುದ್ಧ ಗ್ರಾಮಸ್ಥರು, ಕುಟುಂಬ ಸದಸ್ಯರು ಆಕ್ರೋಶ ಹೊರಹಾಕಿದ್ದಾರೆ. ಮುರುಘಾ ಶ್ರೀಗಳಿಗೆ ಇಂದು ಜಾಮೀನು ಸಿಗುತ್ತಾ ಸಿಗೋದಿಲ್ವಾ? ಮುರುಘಾ ಮಠದ ಶ್ರೀಗಳಿಗೆ ಅಗ್ನಿ ಪರೀಕ್ಷೆ ಎದುರಾಗಿದ್ದು ಹೇಗೆ? ಇನ್ನು ಎಣ್ಣೆ ಕಿಕ್ನಲ್ಲಿ ಆಂಬ್ಯುಲೆನ್ಸ್ ಚಾಲಕ ಹುಚ್ಚಾಟ ಮೆರೆದಿದ್ದಲ್ಲಿ? ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಚಿತ್ರದುರ್ಗದ ಮುರುಘಾ ಮಠದ ಮಠಾಧೀಶರಾಗಿರುವ ಡಾಕ್ಟರ್ ಶಿವಮೂರ್ತಿ ಸ್ವಾಮೀಜಿಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಮುರುಘಾ ಶ್ರೀಗಳ ವಿರುದ್ಧ ಅಪ್ರಾಪ್ತ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರೋ ಆರೋಪ ಕೇಳಿಬಂದಿದೆ. ಮುರುಘಾ ಶ್ರೀಗಳ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಶ್ರೀಗಳ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಚಿತ್ರದುರ್ಗದ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದ್ದು ಎಲ್ಲರ ಚಿತ್ತ ಈಗ ಕೋರ್ಟ್ನತ್ತ ನೆಟ್ಟಿದೆ. ಮುರುಘಾ ಶ್ರೀಗಳ ವಿರುದ್ಧ ಈಗಾಗಲೇ ಪೋಕ್ಸೋ ಕಾಯ್ದೆ ಮತ್ತು SC/ST ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಗಂಭೀರ ಸೆಕ್ಷನ್ಗಳಡಿಯಲ್ಲಿ ಕೇಸ್ ದಾಖಲಾಗಿದೆ. ಹೀಗಾಗಿ ಯಾವ ಕ್ಷಣದಲ್ಲಾದರೂ ಮುರುಘಾ ಶರಣರ ಬಂಧನವಾಗುವ ಸಾಧ್ಯತೆ ಇದೆ. ದಲಿತ ಸಮುದಾಯಕ್ಕೆ ಸೇರಿರುವ ಓರ್ವ ಸಂತ್ರಸ್ತ ಬಾಲಕಿ ಚಿತ್ರದುರ್ಗ ಜಿಲ್ಲಾ ಕೋರ್ಟ್ನಲ್ಲಿದ್ದು ಹೇಳಿಕೆ ದಾಖಲಿಸಿದ್ದಾಳೆ. ಜಡ್ಜ್ ಮುಂದೆ ಸಂತ್ರಸ್ತೆ ಹೇಳಿಕೆ ನೀಡಲಿದ್ದಾಳೆ. ಹೀಗಾಗಿ ಮುರುಘಾ ಶ್ರೀಗಳಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಚಿತ್ರದುರ್ಗ ಜಿಲ್ಲಾ 1ನೇ ಅಪರ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಲಿದೆ. ಮುರುಘಾ ಶ್ರೀಗಳ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಚಿತ್ರದುರ್ಗ ಎಸ್ಪಿ ಪರಶುರಾಮ್ಗೆ NCPCR ನೋಟಿಸ್ ನೀಡಿದೆ. ಈಗಾಗಲೇ ರಾಷ್ಟ್ರೀಯ ಮಕ್ಕಳ ಹಕ್ಕು ರಕ್ಷಣಾ ಆಯೋಗದಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ಪ್ರಕರಣದ ಬಗ್ಗೆ ಯಾವ ಕ್ರಮ ಕೈಗೊಂಡಿದ್ದೀರಿ ಎಂದು ನೋಟಿಸ್ ನೀಡಿದ್ದು 9 ಪ್ರಶ್ನೆಗಳನ್ನು ಕೇಳಿ 7 ದಿನಗಳಲ್ಲಿ ಉತ್ತರಿಸಲು NCPCR ಸೂಚಿಸಿದೆ. ಸುಮೋಟೋ ಕೇಸ್ ದಾಖಲಿಸಿಕೊಂಡು NCPCR ನೋಟಿಸ್ ನೀಡ್ತಾ ಇದ್ದಂತೆ ಇತ್ತ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಆಗಿದೆ. ಕುಡಿದ ಮತ್ತಿನಲ್ಲಿ ಚಾಲಕ ಆಂಬ್ಯುಲೆನ್ಸ್ ಅಡ್ಡಾದಿಡ್ಡಿ ಚಲಾಯಿಸಿದ್ದಾನೆ. ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. 4 ವಾಹನಗಳಿಗೆ ಆಂಬ್ಯುಲೆನ್ಸ್ ವಾಹನ ಡಿಕ್ಕಿ ಹೊಡೆದಿದೆ. ಅದೃಷ್ಟವಶಾತ್ ಯಾವ ಪ್ರಾಣಹಾನಿಯೂ ಸಂಭವಿಸಿಲ್ಲ. ಚಾಲಕ ಸಂಜೀವ್ನನ್ನ ಹಿಡಿದು ಜನ ಪೊಲೀಸರಿಗೊಪ್ಪಿಸಿದ್ದಾರೆ. ವಿಲ್ಸನ್ ಗಾರ್ಡನ್ 10ನೇ ಕ್ರಾಸ್ ಬಳಿ ಘಟನೆ ನಡೆದಿದೆ. ವಿಲ್ಸನ್ ಗಾರ್ಡನ್ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಹಲವೆಡೆ ಭೂಮಿ ಕಂಪಿಸಿದ ಅನುಭವವಾಗಿದೆ. ಗಡಿಕೇಶ್ವರ ಸಮೀಪದ ಹಲವು ಗ್ರಾಮಗಳಲ್ಲಿ ಭಾರೀ ಶಬ್ದದೊಂದಿಗೆ ಭೂಮಿ ಕಂಪಿಸಿದ ಅನುಭವವಾಗಿದೆ. ಚಿಂಚೋಳಿ ತಾಲೂಕಿನ ಹಲವು ಗ್ರಾಮದ ಜನರು ಕಂಗಾಲಾಗಿದ್ದಾರೆ. ರಾತ್ರಿ 11 ಗಂಟೆಯಲ್ಲಿ ಭಾರೀ ಶಬ್ದ ಕೇಳಿಬಂದಿದೆ. ಭಯದಿಂದ ಗ್ರಾಮಸ್ಥರು ಹೊರಗೋಡಿ ಬಂದಿದ್ದಾರೆ. ಚಿಂಚೋಳಿ ತಾಲೂಕಿನ ಚಿಮ್ಮ-ಇದ್ಲಾಯಿ, ದಸ್ತಾಪುರ, IP ಹೊಸಹಳ್ಳಿ ಮತ್ತು ಸೊಲ್ಲೆಪೇಟ್ ಸೇರಿ ಹಲವೆಡೆ ಭೂಕಂಪನದ ಅನುಭವವಾಗಿದ್ದು ಜನ ಶೇಕ್ ಆಗಿದ್ದಾರೆ. ವೃದ್ಧೆಯ ಕಾಲಿಗೆ ನಾಗರಹಾವೊಂದು ಸುತ್ತಿಕೊಂಡು ಆತಂಕ ಸೃಷ್ಟಿಸಿದೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ನಾಗೇಗೌಡನಪಾಳ್ಯ ಗ್ರಾಮದಲ್ಲಿ ಘಟನೆ ನಡೆದಿದೆ. ಮನೆಯ ಒಳಗೆ ಹೋದ ಕೂಡಲೇ ನಾಗರಹಾವು ಮಹಿಳೆಯ ಕಾಲಿಗೆ ಸುತ್ತಿಕೊಂಡಿದೆ. ಕೂಡಲೇ ವೃದ್ಧೆ ಚೀರಾಡಿಕೊಂಡು ಮನೆಯಿಂದ ಹೊರಗೋಡಿ ಬಂದಿದ್ದಾರೆ. ಸ್ಥಳಕ್ಕೆ ಉರಗ ಸಂರಕ್ಷಕ ಮಹಾಂತೇಶ್ ಭೇಟಿ ನೀಡಿ ಹಾವು ಸೆರೆ ಹಿಡಿಯಲು ಮುಂದಾಗಿದ್ದಾರೆ. ಯುವಕರನ್ನ ಸುಲಿಗೆ ಮಾಡುತ್ತಿದ್ದ 2 ಮಂಗಳಮುಖಿಯರನ್ನ ವೈಟ್ಫೀಲ್ಡ್ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಆಗಸ್ಟ್ 30ರಂದು ಮಧ್ಯಾಹ್ನ ವೈಟ್ಫೀಲ್ಡ್ನ ಪ್ರಶಾಂತ್ ನಗರದಲ್ಲಿ 2 ಮಂಗಳಮುಖಿಯರು ಯುವಕರನ್ನ ಅಡ್ಡಗಟ್ಟಿದ್ರು. ಈ ವೇಳೆ ಯುವಕರು 10 ರೂಪಾಯಿ ಕೊಟ್ಟಿದ್ರು. ಆದರೆ ಇದಕ್ಕೆ ಒಪ್ಪದ ಮಂಗಳಮುಖಿಯರು ಹೆಚ್ಚಿನ ಹಣ ಕೇಳಿದ್ದಾರೆ. ಪರ್ಸ್ನಲ್ಲಿ 1 ರೂಪಾಯಿ ಇಡ್ತೀವಿ ಅಂತ ಹೇಳಿ 3,000 ರೂಪಾಯಿ ಕಸಿದು ಪರಾರಿಯಾಗಿದ್ರು. ವಿರಾಟ್ ಕೊಹ್ಲಿಗೆ ಹಾಂಕಾಂಗ್ ಪ್ಲೇಯರ್ಸ್ ಕೊಟ್ಟ ಗಿಫ್ಟ್ ಏನು? ಅಭಿನಯ ಚಕ್ರವರ್ತಿ ಕಿಚ್ಚನ ಬರ್ತ್ಡೇ ಸೆಲೆಬ್ರೇಷನ್ಗೆ ಹೇಗಿದೆ ಸಿದ್ಧತೆ? ಅಪ್ಪು ಅಭಿನಯದ ಲಕ್ಕಿ ಮ್ಯಾನ್ ರಿಲೀಸ್ ಆಗ್ತಾ ಇರೋದು ಯಾವಾಗ? ಇದೆಲ್ಲವನ್ನ ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ 9ನಲ್ಲಿ.
ಏಷ್ಯಾ ಕಪ್ 4ನೇ ಪಂದ್ಯದಲ್ಲಿ ಹಾಂಕಾಂಗ್ ವಿರುದ್ಧ ಟೀಂ ಇಂಡಿಯಾ 40 ರನ್ಗಳ ಜಯ ಗಳಿಸಿದೆ. ಈ ಪಂದ್ಯದಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮಾಡಿದ್ದ ಭಾರತದ ಬ್ಯಾಟ್ಸ್ಮನ್ ಸೂರ್ಯಕುಮಾರ್ ಯಾದವ್ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಿದ್ದ ಸೂರ್ಯಕುಮಾರ್ 26 ಬಾಲ್ಗಳಲ್ಲಿ 68 ರನ್ ಸಿಡಿಸಿದ್ರು. ಇದರಲ್ಲಿ 6 ಬೌಂಡರಿ 6 ಸಿಕ್ಸರ್ಗಳು ಸೇರಿದ್ವು. ಹಾಂಕಾಂಗ್ ವಿರುದ್ಧದ ಏಷ್ಯಾ ಕಪ್ ಪಂದ್ಯದಲ್ಲಿ ಟೀಂ ಇಂಡಿಯಾದ ಮಾಜಿ ನಾಯಕ ವಿರಾಟ್ ಕೊಹ್ಲಿ 44 ಬಾಲ್ಗಳಲ್ಲಿ 59 ರನ್ ಬಾರಿಸಿದ್ರು. ಇದು ಅಂತಾರಾಷ್ಟ್ರೀಯ ಟಿ20ಯಲ್ಲಿ ಕೊಹ್ಲಿ ಬಾರಿಸಿದ 31ನೇ ಅರ್ಧಶತಕವಾಗಿತ್ತು. ಸುದೀರ್ಘ ದಿನಗಳ ಬಳಿಕ ಉತ್ತಮ ಬ್ಯಾಟಿಂಗ್ ಪ್ರದರ್ಶಿಸಿದ ಕೊಹ್ಲಿಗೆ ಹಾಂಕಾಂಗ್ ತಂಡದ ಆಟಗಾರರೆಲ್ಲ ಸೇರಿ ತಂಡದ ಜೆರ್ಸಿಯನ್ನ ಉಡುಗೊರೆಯಾಗಿ ನೀಡಿದ್ದಾರೆ. ಏಷ್ಯಾ ಕಪ್ನಲ್ಲಿ ಭಾರತ ಮತ್ತು ಹಾಂಕಾಂಗ್ ತಂಡಗಳ ಮುಖಾಮುಖಿಯ ಬಳಿಕ ಹಾಂಕಾಂಗ್ ಆಟಗಾರರು ಕೊಹ್ಲಿಗೆ ಜೆರ್ಸಿಯನ್ನ ಉಡುಗೊರೆಯಾಗಿ ನೀಡಿದ್ದಾರೆ. ಈ ಜೆರ್ಸಿಯಲ್ಲಿ ವಿರಾಟ್ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುತ್ತಿರುವುದಕ್ಕೆ ಧನ್ಯವಾದಗಳು. ನಾವು ನಿಮ್ಮ ಜೊತೆಗಿದ್ದೇವೆ. ಅದ್ಭುತ ದಿನಗಳು ನಿಮ್ಮ ಮುಂದಿವೆ. ಪ್ರೀತಿಯೊಂದಿಗೆ ಹಾಂಕಾಂಗ್ ತಂಡ ಅಂತ ಮನಮುಟ್ಟುವ ಸಂದೇಶ ಬರೆದಿದ್ದಾರೆ. ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ನಲ್ಲಿ ವಿಶಿಷ್ಟ ದಾಖಲೆ ನಿರ್ಮಿಸಿದ್ದಾರೆ. ಏಷ್ಯಾ ಕಪ್ 4ನೇ ಪಂದ್ಯದಲ್ಲಿ ಹಾಂಕಾಂಗ್ ವಿರುದ್ಧ ಶರ್ಮಾ 13 ಬಾಲ್ಗಳಲ್ಲಿ 21 ರನ್ ಬಾರಿಸಿದ್ರು. ಇದರೊಂದಿಗೆ ರೋಹಿತ್ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ನಲ್ಲಿ 3500 ರನ್ ಬಾರಿಸಿದ ವಿಶ್ವದ ಮೊದಲನೇ ಬ್ಯಾಟ್ಸ್ಮನ್ ಆಗಿ ಗುರುತಿಸಿಕೊಂಡಿದ್ದಾರೆ. ಟಿ20ಯಲ್ಲಿ ಶರ್ಮಾ ಒಟ್ಟು 3520 ರನ್ ಬಾರಿಸಿದ್ದಾರೆ. ಭಾರತ ಹಾಂಕಾಂಗ್ ಪಂದ್ಯದ ವೇಳೆ ಹಾಂಕಾಂಗ್ ಬ್ಯಾಟ್ಸ್ಮನ್ ಕಿಂಚಿತ್ ಶಾ ತನ್ನ ಗೆಳತಿಗೆ ಪ್ರಪೋಸ್ ಮಾಡಿ ಗಮನ ಸೆಳೆದಿದ್ದಾರೆ. ಪಂದ್ಯ ಮುಗಿದ ಬಳಿಕ ಕಿಂಚಿತ್ ತನ್ನ ಗೆಳತಿಯ ಬಳಿ ಹೋಗಿ ಮೊಣಕಾಲೂರಿ ಪ್ರಪೋಸ್ ಮಾಡಿದ್ದಾರೆ. ಇದಕ್ಕೆ ಗೆಳತಿಯು ಒಪ್ಪಿಗೆ ಸೂಚಿಸಿದ್ದಾರೆ. ಹಾಂಕಾಂಗ್ ಪರ 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಿದ್ದ ಕಿಂಚಿತ್ 28 ಬಾಲ್ಗಳಲ್ಲಿ 2 ಬೌಂಡರಿ 1 ಸಿಕ್ಸರ್ ಸಹಿತ 30 ರನ್ ಬಾರಿಸಿದ್ರು. ಕಿಚ್ಚ ಸುದೀಪ್ಗೆ ನಾಳೆ ಹುಟ್ಟುಹಬ್ಬದ ಸಂಭ್ರಮ. ಈಗಾಗಲೇ ಕಿಚ್ಚನ ಹುಡುಗರು ಸೋಷಿಯಲ್ ಮೀಡಿಯಾದಲ್ಲಿ ಸುದೀಪ್ ಕಾಮನ್ ಡಿಪಿ ಸೇರಿದಂತೆ ಹಲವು ರೀತಿಯಲ್ಲಿ ಸಂಭ್ರಮಿಸುತ್ತಿದ್ದಾರೆ. ನಾಳೆ ಜೆಪಿ ನಗರದ ನಿವಾಸದಲ್ಲಿ ಅದ್ದೂರಿಯಾಗಿ ಬರ್ತ್ಡೇ ಆಚರಿಸಲು ಅಭಿಮಾನಿಗಳು ಪ್ಲಾನ್ ಮಾಡಿದ್ದಾರೆ. ಅಂದಾಗೆ ಸದ್ಯ ಸುದೀಪ್ ಬರ್ತ್ಡೇಗೆ ಬರೋ ಅಭಿಮಾನಿಗಳು ಹೂ ಹಾರ ಕೇಕ್ ಏನು ತರಬೇಡಿ, ಹಾಗೆ ಬಂದು ಶುಭ ಹಾರೈಸಿ ಅಂತ ಸುದೀಪ್ ಸಂದೇಶ ಕೊಟ್ಟಿದ್ದಾರೆ. ಝೈದ್ ಖಾನ್ ನಟಿಸಿ ಜಯತೀರ್ಥ ಆಕ್ಷನ್ ಕಟ್ ಹೇಳಿರೋ ಬನಾರಸ್ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಮಾಡಿ ರಿಲೀಸ್ಗೆ ರೆಡಿಯಾಗಿದೆ. ಬನಾರಸ್ ಸಿನಿಮಾ ತೆರೆಗೆ ಅಪ್ಪಳಿಸೋಕೆ ಕೌಂಟ್ಡೌನ್ ಶುರುವಾಗಿದೆ. ಈಗಾಗಲೇ ಚಿತ್ರತಂಡ ರಿಲೀಸ್ ದಿನವನ್ನ ಅನೌನ್ಸ್ ಮಾಡಿದೆ. ನವೆಂಬರ್ನಲ್ಲಿ ಬನಾರಸ್ ಬೆಳ್ಳಿ ಪರದೆ ಮೇಲೆ ಆಟ ಶುರು ಮಾಡಲಿದೆ. ಝೈದ್ ಮೊದಲ ಸಿನಿಮಾ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ದೊಡ್ಡಮನೆ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅಗಲಿಕೆ ನೋವಲ್ಲಿಯೇ ಹಬ್ಬ ಆಚರಣೆ ಮಾಡ್ತಿದ್ದಾರೆ. ಸದ್ಯ ಪುನೀತ್ ಅಭಿಮಾನಿಗಳು ಗಣೇಶ ಹಬ್ಬ ಆಚರಣೆ ಮಾಡ್ತಿರೋ ಹಲವು ಕಡೆ ಅಪ್ಪು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ನೆನೆಯುತ್ತಿದ್ದಾರೆ. ಇನ್ನು ಕೆಲವೆಡೆ ಪುನೀತ್ ಫೋಟೋಗಳು ಹಾಗೂ ಸಿನಿಮಾಗಳನ್ನ ಹಾಕಿ ಅಲಂಕಾರ ಮಾಡಿದ್ದಾರೆ ದೊಡ್ಡಮನೆ ಅಭಿಮಾನಿಗಳು.